ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣ ಓವರ್ಟೇಕ್ ಮಾಡುವಾಗ ಅಪಘಾತವಾಯ್ತಾ ಸಚಿವೆಯ ಕಾರು ಅನ್ನುವ ಅನುಮಾನ. ಅಪರಿಚಿತ ಕಂಟೈನರ್ ಟ್ರಕ್ ವಿರುದ್ಧ ದೂರು ದಾಖಲಾಗಿದೆ. ಸರ್ಕಾರಿ ಕಾರ್ ಡ್ರೈವರ್ ಶಿವಪ್ರಸಾದ್ನಿಂದ ಈ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ನಾನು ಸಚಿವರ ಸರ್ಕಾರಿ ಕಾರು KA01 GA 977 ಚಲಾಯಿಸ್ತಾ ಇದ್ದೆ. ನಮ್ಮ ಮುಂದೆ ಲೈನ್ 1ರಲ್ಲಿ ಕಂಟೈನರ್ ಟ್ರಕ್ ಹೋಗ್ತಾ ಇತ್ತು. ಟ್ರಕ್ ಚಾಲಕ ಯಾವುದೇ ಮುನ್ಸೂಚನೆಯನ್ನ ಕೊಡದೆಯೇ ಎಡಬದಿಗೆ ಬಂದನು. ಆಗ ಎಡಬದಿಗೆ ತೆಗೆದುಕೊಂಡ್ರು. ಟ್ರಕ್ ಚಾಲಕ ಕಾರಿನ ಬಲಬದಿಗೆ ತಾಗಿಸಿದ. ಕಾರು ನಿಯಂತ್ರಣ ತಪ್ಪಿ ಸರ್ವಿಸ್ ರಸ್ತೆಯಲ್ಲಿದ್ದಂಥ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಅಪಘಾತ ಮಾಡಿ ವಾಹನವೂ ನಿಲ್ಲಿಸದೆ ಲಾರಿ ಡ್ರೈವರ್ ಹೋಗಿದ್ದಾನೆ ಅಂತ ಇದೀಗ ದೂರನ್ನ ಕೊಡಲಾಗಿದೆ. ದೂರಿನಲ್ಲಿ ಎಲ್ಲಿಯೂ ನಾಯಿ ಅಡ್ಡ ಬಂದ ವಿಚಾರ ಉಲ್ಲೇಖಿಸಿಲ್ಲ ಡ್ರೈವರ್. ನೋಡಿ, ಈ ಆಕ್ಸಿಡೆಂಟ್ ಪ್ರಕರಣ ನಿನ್ನೆ ಎಲ್ಲ ಬೇರೆ ರೀತಿಯಾದಂಥ ವಿಚಾರ ಇತ್ತು. ನಾಯಿ ಅಡ್ಡ ಬಂತು, ಅದನ್ನು ತಪ್ಪಿಸ್ಬೇಕು ಅಂತ ಹೋಗ್ಲಾಯ್ತು. ಈ ಸಂದರ್ಭದಲ್ಲಿ ಒಂದು ಅವಘಡ ಸಂಭವಿಸ್ತು ಅಂತ ಒಂದಷ್ಟು ಅಧಿಕಾರಿಗಳು ಮತ್ತು ಒಂದಷ್ಟು ನಾಯಕರುಗಳು ಕೂಡ ಇದನ್ನೇ ಹೇಳಿದ್ರು. ಒಂದು ಪ್ರಾಣಿಯನ್ನು ಉಳಿಸೋದಕ್ಕೆ ಅಂತ ಆ ಗಾಡಿಯನ್ನು ಇಮಿಡಿಯೇಟ್ ಆಗಿ ಎಳ್ಕೊಂಡ್ರು. ಆಗ ಅಲ್ಲೇ ಇದ್ದಂಥ ಮರಕ್ಕೆ ಡಿಕ್ಕಿ ಆಗಿದೆ ಅಂತ. ಬಟ್ ಈಗ ಈ ಪ್ರಕರಣ ಬೇರೆ ಆ್ಯಂಗಲನ್ನು ಪಡ್ಕೊಳ್ತಾ ಇದೆ. ಹಿಟ್ ಆ್ಯಂಡ್ ರನ್ ಕೇಸನ್ನು ದಾಖಲು ಮಾಡಲಾಗ್ತಾ ಇದೆ. ಅಪರಿಚಿತ ಟ್ರಕ್ ಒಂದು ಯಾವುದೇ ಮುನ್ಸೂಚನೆ ಇಲ್ಲದೆ, ಯಾವುದೇ ಮುನ್ಸೂಚನೆ ಕೊಡದೆ ಓವರ್ಟೇಕ್ ಮಾಡೋದಕ್ಕೆ ಬಂದಾಗ ಈ ಘಟನೆ ಆಗಿದೆ. ಅದಲ್ಲದೆ ಈ ಆಕ್ಸಿಡೆಂಟ್ ಆಯಿತು ಅಂತ ಗೊತ್ತಾದ ಮೇಲೂ ಕೂಡ ಆ ಟ್ರಕ್ನ ಡ್ರೈವರ್ ಗಾಡಿಯನ್ನು ನಿಲ್ಲಿಸದೆ ಹೋಗಿದ್ದಾನೆ ಅನ್ನುವಂಥ ಅರ್ಥದಲ್ಲಿ ಒಂದು ದೂರನ್ನು ಕೊಡಲಾಗಿದೆ. ನಾನು ಅನುಮಾನಗಳು ಕೂಡ ಹುಟ್ಕೊಳ್ತಾ ಇದೆ. ಬಟ್ ಯಾಕೆ ನಿನ್ನೆ ಎಲ್ಲ ಈ ವಿಚಾರ ಹೊರಗೆ ಬಂದಿರಲಿಲ್ಲ? ಈಗ ಈ ದೂರನ್ನು ಕೊಡಲಿಕ್ಕೆ ಕಾರಣವೇನು? ಆ ಟ್ರಕ್ ಯಾವುದು, ಏನು, ಎತ್ತ ಅನ್ನುವಂಥದ್ದು ಪ್ರಶ್ನೆ. ಅಪರಿಚಿತ ಕಂಟೈನರ್ ಟ್ರಕ್ ಅಂತ ಹೇಳಲಾಗ್ತಾಗಿದೆ. ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರಿನ ಡ್ರೈವರ್ ಕೊಟ್ಟಿರುವಂಥ ಕಂಪ್ಲೇಂಟ್ ಆಗಿದೆ. ಏನಾಯಿತು ಅನ್ನೋದು ಈ ಕಂಪ್ಲೇಂಟ್ನಲ್ಲಿ ಎಲ್ಲಿಯೂ ಕೂಡ ನಿನ್ನೆ ಹೇಳ್ತಾ ಇದ್ರಲ್ಲ, ನಾಯಿ ಅಡ್ಡ ಬಂತು, ನಾಯಿ ಉಳಿಸ್ಬೇಕು ಅಂತ ಈ ಥರ ಮಾಡಲಾಯಿತು ಅಂತ ಎಲ್ಲಿಯೂ ಕೂಡ ನಾಯಿ ಅಡ್ಡ ಬಂದಿರೋದ್ರ ಬಗ್ಗೆ ಉಲ್ಲೇಖಿಸಿಲ್ಲ. ಆ ಓವರ್ಟೇಕ್ ಮಾಡೋದಕ್ಕೆ ಬಂದಂಥ ಟ್ರಕ್ನ ಬಗ್ಗೆ ಉಲ್ಲೇಖಿಸಿದ್ದಾರೆ. ಜೊತೆಗೆ ಆಕ್ಸಿಡೆಂಟ್ ಆದ್ರೂ ಕೂಡ ನಿಲ್ಲಿಸದೆ ಹೋಗಿದ್ದು ಕೂಡ ಇಲ್ಲ ಅನುಮಾನವನ್ನು ಹುಟ್ಕೊಳ್ತಾ ಇದೆ ಅನ್ನುವಂಥ ಅರ್ಥದಲ್ಲಿ ದೂರನ್ನು ಕೊಡಲಾಗಿದೆ. ಸರ್ಕಾರಿ ಕಾರ್ ಡ್ರೈವರ್ ಶಿವಪ್ರಸಾದ್ ಈ ರೀತಿಯಾಗಿ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತದ ಪ್ರಕರಣ ಇದೀಗ ಬೇರೆ ಆ್ಯಂಗಲನ್ನು ಪಡ್ಕೊಳ್ತಾ ಇದೆ. ಈ ಪ್ರಕರಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಓವರ್ಟೇಕ್ ಮಾಡುವಾಗ ಆದಂಥ ಅಪಘಾತ ಅಂತ ಹೇಳಲಾಗ್ತಾ ಇದೆ. ಯಾವುದೇ ಮುನ್ಸೂಚನೆಯನ್ನು ಕೊಡದೇನೆ ಲೆಫ್ಟಿಗೆ ತಿರುಗಲಾಯಿತು. ನಾವು ಕೂಡ ಕಾರನ್ನು ಲೆಫ್ಟಿಗೆ ತಿರುಗಿಸಿದಾಗ ಒಮ್ಮೆಲೆ ಬಲಗಡೆಯಿಂದ ಡಿಕ್ಕಿ ಹೊಡೆದು ಮುಂದಕ್ಕೆ ಸಾಗಿರುವಂಥದ್ದು ಟ್ರಕ್ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈಗಾಗಲೇ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಆಕ್ಸಿಡೆಂಟ್ ಆದಂಥ ಜಾಗಕ್ಕೆ ಹೋಗಿದ್ದಾರೆ. ಏನಾಯಿತು, ಎತ್ತ, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು CC ಕ್ಯಾಮರಾ ಏನಾದರೂ ಚೆಕ್ ಮಾಡಿದ್ರೆ ಆ ಟ್ರಕ್ನ ಮಾಹಿತಿ ಲಭ್ಯ ಆಗತ್ತೆ. ಆ ಟ್ರಕ್ನ ಗಾಡಿ ನಂಬರ್ ಗೊತ್ತಾಗತ್ತೆ. ಆ ಡ್ರೈವರ್ ಯಾಕೆ ಹೀಗೆ ಮಾಡ್ದ, ಏನು, ಎತ್ತ ಎಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗತ್ತೆ. ನೋಡಿ, ನಿನ್ನೆ ಮುಂಜಾನೆ ಇದಕ್ಕಿದ್ದ ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತ ಆಗಿದೆ ಅನ್ನುವಂಥ ಸುದ್ದಿ ಸಹಜವಾಗಿ ಅವರ ಅಭಿಮಾನಿಗಳಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಒಂದು ಆತಂಕವನ್ನು ಹುಟ್ಟಿಸಿತು. ಆನಂತರ ಅವರ ಆರೋಗ್ಯ ಓಕೆ ಆಗಿದೆ. 2 ದಿನದ ಡಿಸ್ಚಾರ್ಜ್ ಮಾಡ್ತಾರೆ. ಸ್ವಲ್ಪ ಮಟ್ಟಿಗೆ ಪೆಟ್ಟು ಆಗಿದೆ, ಅದರ ಟ್ರೀಟ್ಮೆಂಟನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಅನ್ನೋದನ್ನು ಹೇಳಿಕೆ ನೀಡಲಾಗಿತ್ತು. ಜೊತೆಗೆ ಹೇಗಾಯಿತು ಈ ಪ್ರಕರಣ ಅಂತ ಕೇಳಿದಂಥ ಸಂದರ್ಭದಲ್ಲಿ ನಾಯಿ ಅಡ್ಡ ಬಂದಿತ್ತು, ಅದನ್ನು ಉಳಿಸುವ ಪ್ರಯತ್ನಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಕಾರ್ ಹೀಗಾಯಿತು ಅಂತ ಹೇಳಲಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದರೆ ಈಗ ನೋಡಿದ್ರೆ ಕಂಪ್ಲೇಂಟನ್ನು ಕೊಡಲಾಗಿದೆ. ಆ ಕಂಪ್ಲೇಂಟ್ನಲ್ಲಿ ಎಲ್ಲಿಯೂ ಕೂಡ ನಾಯಿ ಅಡ್ಡ ಬಂದ ಕಾರಣಕ್ಕೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿಲ್ಲ. ಟ್ರಕ್ನ ಹಿಟ್ ಆ್ಯಂಡ್ ರನ್ ಅಂತ ಕೂಡ ಇಲ್ಲಿ ಉಲ್ಲೇಖಿಸಲಾಗಿರುವಂಥದ್ದು. ಈಗ ಪ್ರಕರಣ ಇನ್ನೊಂದು ದಿಕ್ಕಿನತ್ತ ಸಾಗ್ತಾ ಇದೆ. ಈಗಾಗಲೇ ಪೊಲೀಸರು ತನಿಖೆಯನ್ನು ಚುರುಕುಪಡಿಸ್ಕೊಂಡಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಏನಾದರೂ ಮಾಹಿತಿ ಸಿಕ್ಕಿದೆಯಾ, ಏನು, ಎತ್ತ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗಬೇಕಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಡ್ರೈವರ್ ಇದಕ್ಕೆ ಸಂಬಂಧಪಟ್ಟಂತೆಗೆ ದೂರನ್ನು ಕೊಟ್ಟಿದ್ದಾರೆ.
ಘಟನೆ. ಕಾರ್ನ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಜಖಮ್ ಆಗಿದೆ ಅಂತ. ಇನ್ನೊಂದು ಕಡೆಯಲ್ಲಿ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಹೇಗೆ ಅಪಘಾತ ಆಗಿತ್ತು ಅಂದಾಗ ನಿನ್ನೆಯೇ ಬೇರೆ ರೀತಿಯಾದಂಥ ಸುದ್ದಿ ಇತ್ತು. ಆದರೆ ಆ ಸುದ್ದಿಗೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ಈ ಟ್ವಿಸ್ಟ್ನಲ್ಲಿ ಆ ಟ್ರಕ್ನ ವಿರುದ್ಧ ಕಂಪ್ಲೇಂಟನ್ನು ಕೊಡಲಾಗಿದೆ. ಹಿಟ್ ಆ್ಯಂಡ್ ರನ್ ಅಂತ ಉಲ್ಲೇಖಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಸಡನ್ ಆದಂಥ ಟ್ವಿಸ್ಟ್. ನಿನ್ನೆ ಎಲ್ಲ ನಾಯಿ ಅಡ್ಡ ಬಂದಿತ್ತು ಅಂತ ಹೇಳಲಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಒಂದು ನಾಯಿ ಜೀವ ಉಳಿಸೋದಕ್ಕೆ ಹೋಗಿ ಹಿಂಗಾಗಿದೆ ಅಂತ. ಬಟ್ ಈಗ ನೋಡಿದ್ರೆ ಹಿಟ್ ಆ್ಯಂಡ್ ರನ್ ಅಂತಿದ್ದಾರೆ. ಟ್ರಕ್ನ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಕತೆ ಇದು? ತನಿಖೆ ಹೇಗೆ ನಡೀತಾ ಇದೆ? ನೀತಿ, ಈಗ ಏನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣ ಇದೆ. ಅಪಘಾತ ಪ್ರಕರಣ ಸಂಬಂಧಪಟ್ಟಂತೆ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಈಗ ಹಿಟ್ ಆ್ಯಂಡ್ ರನ್ ಪ್ರಕರಣ ದಾಖಲಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಮೊನ್ನೆ ರಾತ್ರಿ ಏನು ಬೆಂಗಳೂರಿನಿಂದ ಹೊರಟಂಥ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಏನು ಸರ್ಕಾರಿ ವಾಹನ ಏನಿದೆ, ನಿನ್ನೆ ಬೆಳಗಿನ ಜಾವ 5 ಗಂಟೆಗೆ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಕ್ರಾಸ್ ಬಳಿ ಬಂದು ಅಪಘಾತ ಆಗುತ್ತೆ. ಅಂದರೆ ಪ್ರಮುಖವಾಗಿ ಒಂದು ಅಪಘಾತಕ್ಕೆ ಪ್ರಮುಖ ಕಾರಣ ಏನಂದರೆ 2 ನಾಯಿಗಳು ಅಡ್ಡ ಬಂದಿದ್ದು. ಹಾಗಾಗಿ ಆ ನಾಯಿನ ಪ್ರಾಣ ಉಳಿಸೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಏನು ಮುಂದ್ಗಡಿದಂಥ ಕೆಂಟರ್ ವಾಹನಕ್ಕೆ ಏನು ವಾಹನ ಕೂಡ ಟಚ್ ಆಗುತ್ತೆ. ಆನಂತರ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಮರಕ್ಕೆ ಡಿಕ್ಕಿಯಾಗಿ ಒಂದು ಅಪಘಾತ ಆಗಿತ್ತು ಅನ್ನೋಂಥ ಅಂಶವನ್ನು ಪೊಲೀಸ್ ಅಧಿಕಾರಿಗಳು ಹೇಳಿದರು. ಜೊತೆಗೆ ಏನು ಪ್ರಮುಖವಾಗಿ ಅವ್ರ ಪುತ್ರ ಆದಂಥ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಹೇಳಿರ್ತಕ್ಕಂಥ ಜೊತೆಗೆ ಅದೇ ಕಾರಿನಲ್ಲಿದ್ದಂಥ ಏನು MLC ಚಂದ್ರ ಶೆಟ್ಟಿಗಳು ಕೂಡ ಈ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದರು. ಆದರೆ ಈಗ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಏನು ಸರ್ಕಾರಿ ಕಾರ್ ಚಾಲಕ ಆದಂಥ ಶಿವು ಒಂದು ದೂರನ್ನು ಕೊಟ್ಟಿದ್ದಾರೆ. ಶಿವು ಕೊಟ್ಟಂಥ ದೂರಿನಲ್ಲಿ ಭಾಳ ಪ್ರಮುಖವಾಗಿ ನಿನ್ನೆ ಬೆಳಗಿನ ಜಾವ 5 ಗಂಟೆಗೆ ಒಂದು ರಸ್ತೆ ಅಪಘಾತ ಆಗಿರ್ತಕ್ಕಂಥ ಅಂಶವನ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರಮುಖವಾಗಿ ಏನು ರಾಷ್ಟ್ರೀಯ ಹೆದ್ದಾರಿ ಏನು ಪುಣೆ ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಇದು ಬೆಳಗಾವಿ ಮತ್ತು ಧಾರವಾಡ ಮಧ್ಯದಲ್ಲಿ ಬರ್ತಕ್ಕಂಥ ಅಂಬಡಗಟ್ಟಿ ಕ್ರಾಸ್ ಬಳಿ ಏನು ಬಲಬದಿಯಲ್ಲಿದ್ದಂಥ ಕಂಟೈನರ್ ಟ್ರಕ್ ಏನಿದೆ, ಕಂಟೈನರ್ ಟ್ರಕ್ ಸಡನ್ ಆಗಿ ಯಾವುದೇ ಮುನ್ಸೂಚನೆ ಕೊಡದೆ ಎಡಬದಿಗೆ ಬಂದಿರತಕ್ಕಂಥದ್ದು. ಜೊತೆಗೆ ಎಡಬದಿಗೆ ಬಂದಂಥ ಸಂದರ್ಭದಲ್ಲಿ ಏನಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಏನು ಸರ್ಕಾರಿ ಕಾರ್ ಇತ್ತು, ಆ ಕಾರ್ನ ಬಲಬದಿಗೆ ಒಂದು ಏನು ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದ ಬಳಿಕ ನಿಯಂತ್ರಣ ಕಳೆದುಕೊಂಡಂಥ ಏನು ಚಾಲಕ ಏನಿದ್ದಾನೆ, ಈ ರಸ್ತೆ ಪಕ್ಕದಲ್ಲಿದ್ದಂಥ ಸರ್ವಿಸ್ ರೋಡ್ನಲ್ಲಿದ್ದಂಥ ಮರಕ್ಕೆ ಡಿಕ್ಕಿಯನ್ನು ಹೊಡೆದಿರತಕ್ಕಂಥ ಅಂಶವನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದರಿಂದ ಕಾರ್ನಲ್ಲಿದ್ದಂಥ 4 ಜನರು ಕೂಡ ಗಾಯ ಆಗಿದೆ. ಮತ್ತು ಈ ಒಂದು ಏನು ಕಂಟೈನರ್ ಟ್ರಕ್ ಏನಿದೆ ಅದು ಅಪರಿಚಿತ ವಾಹನ ಅಂಥೇಳಿ ಒಂದು FIRನಲ್ಲಿ ದಾಖಲೆ ಮಾಡಿರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ನಾಯಿಗಳ ಅಡ್ಡ ಬಂದಿದ್ವಾ ಇಲ್ಲೋ ಅನ್ನೋಂಥ ಪ್ರಶ್ನೆ ವಿಚಾರ ಕೂಡ ಈಗ ಸಾಕಷ್ಟು ಕುತೂಹಲ ಕೆಳಿಸಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈಗ ಹಿಟ್ ಆ್ಯಂಡ್ ರನ್ ಪ್ರಕರಣ ದಾಖಲಾಗಿದೆ. ಕಿತ್ತೂರು ಪೊಲೀಸರು ಕೇಸ್ ದಾಖಲಿಸಿಕೊಂಡು ಆ ಒಂದು ಕಂಟೈನರ್ ವಾಹನ ಯಾವುದು ಅನ್ನೋದನ್ನು ಕೂಡ ಏನು ಬೆಳಗಾವಿ ಹಿರೇಬಾಗೇವಾಡಿಯ ಏನು ಟೋಲ್ ಆಗಿರ್ಬೋದು, ಹತ್ತರ್ಗಿ ಟೋಲ್ ಆಗಿರ್ಬೋದು, ಜೊತೆಗೆ ಕೂಗ್ನಳ್ಳಿ ಟೋಲ್ ಆಗಿರ್ಬೋದು. ಯಾಕಂದರೆ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ವಾಹನದ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಒಂದು ಕಡೆ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಹಿಟ್ ಆ್ಯಂಡ್ ರನ್ ಪ್ರಕರಣ ದಾಖಲಾಗುವ ಮೂಲಕ ಈ ಒಂದು ಕಂಟೈನರ್ ಗಾಡಿ ಅಂದರೆ ಓವರ್ಟೇಕ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಅಪಘಾತ ಸಂಭವಿಸಿರ್ತಕ್ಕಂಥದ್ದು ಈಗ ಆ ಒಂದು FIRನಿಂದ ಗೊತ್ತಾಗುತ್ತೆ. ಏನು ಗಾಡಿಯನ್ನು ಓವರ್ಟೇಕ್ ಮಾಡುವಂಥ ಸಂದರ್ಭದಲ್ಲಿ ಮುಂದೆ ಇದ್ದಂಥ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಲಿಸುವಂಥ ವಾಹನದ ಮುಂದೆ ಇದ್ದಂಥ ಕಂಟೈನರ್ ವಾಹನ, ಆ ಒಂದು ವಾಹನದ ಚಾಲಕ ಏನೆಂದರೆ ಆ ಚಾಲಕ ಯಾವುದೇ ಮುನ್ಸೂಚನೆ ಕೊಡದೆ ಎಡಬದಿಗೆ ಗಾಡಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ರಸ್ತೆ ಅಪಘಾತ ಆಗಿರ್ತಕ್ಕಂಥ ಅಂಶ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ನೀತಿ, ಈಗಾಗಲೇ ಏನಂದರೆ ಕಿತ್ತೂರು ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿದೆ. ಏನು ಭಾರತೀಯ ಮೋಟರ್ ಕಾಯ್ದೆ ಅಡಿಯಲ್ಲಿ ಕೂಡ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಏನು ಮುಂಗಡೆ ವಾಹನ ಚಾಲಕರು ಏನು ಮಾಡಿದಂಥ ನಿಷ್ಕಾಳಜಿಯ ಏನು ವಾಹನ ಇದೆ ಆ ಒಂದು ನಿಟ್ಟಿನಲ್ಲಿ ಕೂಡ ಒಂದು ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥ. ಸದ್ಯಕ್ಕೆ ಕಿತ್ತೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ನೀತಿ, ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.